ನಮಗೆ ಸ್ಪೀಕರ್ ಬೇಕ್ರಿ. ಇನ್ನು 6 ಪೋಸ್ಟ್ಗಳು ಅವೆಲ್ಲ ಭಾಳ ಮುಖ್ಯವಾದ ಪೋಸ್ಟ್ಗಳು ರೀ. ಅದರಲ್ಲಿ ಗೃಹ ಖಾತೆ ಒಂದು ಗೃಹ ಮಿನಿಸ್ಟರ್ಶಿಪ್ ಇಟ್ಕೊಂಡಿದ್ದಾರೆ. ಅದನ್ನ ಬಿಟ್ಟರೆ ಇನ್ನೂ ಫೈನಾನ್ಸ್ ಅವ್ರು ಕೇಳ್ತಾ ಇದ್ದಾರೆ. ಅದೇ ಕಾರಣ ನಮ್ಮ ನಿತೀಶ್ ಕುಮಾರ್ ಫೈನಾನ್ಸ್ ಕೇಳಿಕತ್ತಿದ್ದಾರೆ. ಅದೇ ರೀತಿ ದೊಡ್ಡ ದೊಡ್ಡ ಯಾವುದೋ ಪೋಸ್ಟ್ ಕಾಮರ್ಸ್ ಮಿನಿಸ್ಟ್ರಿ ಇರ್ಬೋದು, ಮತ್ಯ ಮಿನಿಸ್ಟ್ರಿ ಇರ್ಬೋದು, ಕಲ್ಲಿದ್ದಲು ಮಿನಿಸ್ಟ್ರಿ ಇರ್ಬೋದು, ಇವೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನು, ಅಥವಾ ಈ ಒಂದು ವಿದ್ಯುತ್ ಮಿನಿಸ್ಟ್ರಿ ಇರ್ಬೋದು, ಇವೆಲ್ಲ ಕೇಳಿಕಿದ್ದಾರೆ. ಅತಿ ಹೆಚ್ಚಿನ ಲಾಭ ಆಗುವಂಥವು. ಇದರಿಂದಾಗಿ ಸಹಜವಾಗಿ ದೊಡ್ಡ ತೆಲ್ಲು ನಮ್ಮ BJPಗೆ ಆಗೋಗ್ಬಿಟ್ಟದೆ. ಅದರಲ್ಲೂ ಮೋದಿ ಅವ್ರಿಗೆ ಹೀಗೆ ಒಂದು ಕಡೆ ನಡೆದು. ಇನ್ನೊಂದು ಕಡೆ ಈಗ ಹೇಳಿ ನಿಮಗೆ ನಮ್ಮ ನಿತೀಶ್ ಕುಮಾರ್ ಇವರು ಭಾಳ ಜನರಲ್ಲ, ಹಲವು ವರ್ಷಗಳು ಅನುಭವದ್ರಿ ಅವ್ರಿಗೆ. ಮೊದಲನೇದಾಗಿ ಅವ್ರು ಏನು ಕೇಳ್ತಾ ಇದ್ದಾರಪ್ಪ ಅಂದ್ರೆ, ನಮಗೆ ರೈಲು ಕೊಡ್ರಿ. ಇವತ್ತು ರೈಲನ್ನು ಪ್ರೈವೇಟೈಸೇಷನ್ ಮಾಡಿ ಸಾಕಷ್ಟು ದುಡ್ಡು ಹೊಡಿತಿರುವಂಥ ನಮ್ಮ ಹಿಂದಿನ ಮೋದಿ ಸರ್ಕಾರ ಅದು ಹೆಂಗೆ ಬಿಟ್ಟು ಕೊಡ್ತದೆ? ಸಿಕ್ಕಾಪಟ್ಟೆ ದುಡ್ಡು ಓಡಾಡ್ತದಲ್ಲಿ ಇದರಲ್ಲಿ ರೈಲ್ವೆ ಇಲ್ಲ. ಅದನ್ನೇ ಇವ್ರಿಗೆ ಕೊಟ್ಟು ಆಗುವ ಲಾಭ ಏನು ನಮಗೆ ಅನ್ನುವಂಥ ಮಾತು. ಒಂದು ವೇಳೆ ರೈಲ್ವೆ ಅವ್ರು ತೊಗೊಂಡ್ರೆ ಅಂದ್ರೆ ಕೊಟ್ಟರೆ ದುಡ್ಡು ಹೊಡೆದು ಬಿಡುವಂಥದ್ದು. ಯಾಕಂದ್ರೆ ಈಗಾಗಲೇ ಅದಾನಿ ಅವರಿಗೆ ರೈಲ್ವೆನ ಕೊಡ್ತಾ ಇದ್ದಾರೆ, ಮತ್ತು ಇನ್ನೂ ಅನೇಕ ವಿಷಯಗಳನ್ನು ಕೂಡ ಮಾರುವ ವಿಚಾರ ಬಂದಿದ್ದಾರೆ. ಅಂಥ ಪ್ರಸಂಗದಲ್ಲಿ ಇವ್ರಿಗೆ ಮಿನಿಸ್ಟರ್ಶಿಪ್ ಬರ್ತಂದ್ರೆ ಇದನ್ನು ಅವ್ರು ಯಾಕೆ ಮಾಡಿಕೊಡ್ತಾರೆ ರೀ? ಈ ಒಂದು ರೈಲ್ವೆ ಕೊಡೋಕೆ ಹೋಗ್ತಾರೆ ನಿತೀಶ್ ಅವರು, ಅಷ್ಟೇ ಕಷ್ಟ ಅದ. ಅದಕ್ಕಾಗಿ ಇವತ್ತು ಇದು ದೊಡ್ಡ ಅವ್ರಿಗೆ ಅಡೆತಡೆ ಆಗ್ಯದ. ಇನ್ನಿದ್ರೆ ಬಿಟ್ಟರೆ ಎರಡನೇದಾಗಿ ಅವ್ರು ಕೇಳುವಂಥದ್ದು ಫಿನಾನ್ಸ್ ಮಿನಿಸ್ಟರ್ಶಿಪ್. ಫಿನಾನ್ಸ್ ಮಿನಿಸ್ಟರ್ ಅಂದರೆ ಅರ್ಥವ್ಯವಸ್ಥೆ ಅವ್ರ ಕೈಯಾಗ ಅವ್ರೇನು ಫೈನಲ್ ಮಾಡ್ತಾರೆ ಅದ ಅನ್ನುವಂಥದ್ದು. ಅದು ಏನಾದರೂ ನಿತೀಶ್ ಕುಮಾರ್ ಅವ್ರ ಕೈಯಾಗ ಹೋದ್ರೆ ಏನು ಬೇಕಾದ್ರೆ ನಮ್ಮ ರಾಜ್ಯಕ್ಕೆ ಬೇಕಾದಂಥ ಅನುಕೂಲ ಮಾಡ್ಕೊಳ್ತಾರೆ, ತಮ್ಗೆ ಏನೇನು ಬೇಕು ಎಲ್ಲ ಸಾಧ್ಯತೆಗಳು ಮಾಡ್ಕೊಳ್ತಾರೆ. ಹೀಗಾಗಿ ಇದು ಒಂದು ದೊಡ್ಡ ಏನಪ್ಪ ಅಂತಂದ್ರೆ ಗಂಟಲು ಗಾಣದಂಗೆ ಆಗೋಗ್ಬಿಟ್ಟದ ಮೋದಿಯವ್ರಿಗೆ. ಇನ್ನಿದ್ರಂತ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಕೃಷಿ ಕ್ಷೇತ್ರ ಕೇಳ್ತಾ ಇದ್ದಾರೆ, ಅಗ್ರಿಕಲ್ಚರ್. ಈಗಾಗಲೇ ನಮ್ಮ ಕರ್ನಾಟಕದ ನಮ್ಮ ಕುಮಾರಸ್ವಾಮಿಗಳು ನಾನು ಕೃಷಿ ಮಿನಿಸ್ಟರ್ ಕೊಡ್ರಿ ನನಗೆ, ನಾನು ಮಾಡ್ತೀನಿ ಅಂತ ಮಾತಾಡ್ತಾ ಇದ್ದಾರೆ, ನಾವು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೇ ನಮ್ಮ ನಿತೀಶ್ ಕುಮಾರ್ ಅವರು ಕೃಷಿನೇ ಕೇಳ್ತಾ ಇದ್ದಾರೆ. ಯಾಕಂದರೆ ಕೃಷಿ ಕ್ಷೇತ್ರ ಭಾಳ ದೊಡ್ಡದ, ಆರ್ಥಿಕವಾಗಿಯೂ ಸಹಿತ ಅದೆಂದೂ ಬೀಳಲಾರಂಥ ಒಂದು ಮೇಂಟೆನೆನ್ಸ್, ಸಮಾನತೆ ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ಒಂದು ಖಾತೆ ಅದ. ಜೊತೆಗೆ ಈಗ ರೈತರಿಗೆ MSP ಸಲುವಾಗಿ ನಮ್ಮ ಮೋದಿಯವರ ಇಲ್ಲಿವರೆಗೆ ನೀವು MSP ಕೊಡ್ತೀನಿ ಕೊಟ್ಟು ಅಂತ ತಿಳ್ಕೊತಾ ಕಳೆದ 10 ವರ್ಷಗಳು ತಿಳ್ಕೊತ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಸಪೋಸ್ ಏನಾದರೂ ಕೃಷಿ ಇವ್ರಿಗೆ ಸಿಕ್ಕಿತ್ತಪ್ಪ ಅಂದ್ರೆ MSP ಕಾನ್ ಮಾಡ್ಬೋದು ಅವರು. ಯಾಕಂದರೆ ಅವರು ಬಿಹಾರದಿಂದ ಬಂದಂಥವ್ರು, ಜೊತೆ ಕೃಷಿಯನ್ನು ನೋಡಿದಂಥವ್ರು. ಇವರಿಬ್ಬರು ಇವತ್ತು ಈ ರೀತಿ ಹರಳು ಮಾಡಿದ್ರಿಂದಾಗಿ, ತೊಂದರೆ ಕೊಟ್ಟಿದ್ದರಿಂದಾಗಿ, ಅಡ್ಡ ಗೋಡೆ ಮೇಲೆ ನಿಂತಂಗೆ ಆಗಿದ್ದರಿಂದಾಗಿ ಈ ಹೊಸ ಡೆವಲಪ್ಮೆಂಟ್ ಏನಪ್ಪ ಅಂತಂದ್ರೆ ಮೋದಿಯವರು ಈ ಒಂದು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ 3ನೇ ಬಾರಿಗೆ. ಮಸ್ಟರ್ ಆಗ್ತಾರಿಲ್ಲ ಅಂತಲ್ಲ, ಆದರೆ 2 ದಿವಸ ಮುಂದುವರಿತದೆ ಅಂತ ಅನ್ನುವಂಥದ್ದು. 8 ಬಿಟ್ಟು 9, 10 ತಾರೀಕು ಆದರೂ ಆಗಲೇಬೇಕಾಗ ಪ್ರಧಾನಿ ಇವರಾಗ್ಬೋದು, ಇಲ್ಲ RSS ಅವ್ರು ಇನ್ನೊಬ್ಬರು ಅಂತಂದು ಮುಂದೆ ಹಿಡಿಬೋದು. ಅವ್ರಿಲ್ಲಪ್ಪ ಇವ್ರನ್ನ ತೊಗೊಳ್ರಿ ಮಾಡೋಣ ಅಂತೇಳಿ 2ರಲ್ಲಿ ಯಾವ್ದು ಬೇಕಾದ್ರೆ ಆಗ್ತದೆ. ಮತ್ತು ಇಲ್ಲಪ್ಪ ಅಂದ್ರೆ ಇವರಿಬ್ಬರು ಇವತ್ತು ಏನು ಈ ಒಂದು ನಿತೀಶ್ ಕುಮಾರ್ ಆಯಿತು ಅಥವಾ ಚಂದ್ರಬಾಬು ನಾಯ್ಡು ಆಯಿತು, ಈಗಾಗಲೇ ಇಂಡಿಯಾಗೆ ಬಂದವರು ಇವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ. ನಿಮಗೆ ಆಂಧ್ರದಲ್ಲೇ ಏನು ಬೇಕು ಅದೆಲ್ಲ ಮಾಡ್ಕೊಂಡ್ಬಿಡ್ರಪ್ಪ, ನಿಮ್ಗೆ ವಿಶೇಷ ಒಂದು ನಿಮ್ಮ ರಾಜ್ಯಕ್ಕೆ ದರ್ಜೆ ಕೊಡ್ತೀವಿ ನಾವು ಅಂತ ಹೇಳಿ ಕೊಟ್ಟಿದ್ದಾರೆ. ನೀವು ಬಂದ್ರೆ ನಮ್ಮಲ್ಲೇ ನಿತೀಶ್ ಕುಮಾರ್ ಅವರಿಗೆ ಉಪ ಪ್ರಧಾನಿ ಮಾಡ್ತೀವಿ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಬಿಹಾರಕ್ಕೂ ನಾವು ವಿಶೇಷ ನಿಮಗೆ ಪ್ಯಾಕೇಜ್ ಕೊಡ್ತೀವಿ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಹೀಗಾಗಿ ಇವತ್ತು ಪ್ರಧಾನಿಯವರಿಗೆ ಒಂದು ರೀತಿಯಿಂದ ಏನಪ್ಪ ಇದೆಲ್ಲ ಡೆವಲಪ್ಮೆಂಟು ಅಂತ. ಯಾಕಂದರೆ ಇಲ್ಲಿವರೆಗೆ ನೀವು ನೋಡಿದರೆ 10 ವರ್ಷ ಆಡಳಿತದಲ್ಲಿ ಅವರು ಯಾರಿಗೂ ಮನದವರಲ್ಲ, ಯಾರ ಮುಂದೂ ಒಂದು ಸಲ ಮುಗದವರಲ್ಲ. ಇವತ್ತು UPC ಅಡ್ಡಾಡಿದವರು ಇವತ್ತು ಎದೆ ತೆಗಿಸಿ ತಮ್ಮ ಚಪ್ಪನ್ ಇಂಚ್ 56 ಇಂಚಿನ ಎದೆಯನ್ನು ಕುಗ್ಗಿಸುವಂಥ ಪ್ರಸಂಗ ಬಂದ್ಬಿಟ್ಟದು ಪಾಪ ಅವ್ರಿಗೆ. ಯಾಕಂದ್ರೆ ಇವತ್ತು ಅವರ ನೀವೇನಾದರೂ ಮುಖಗಳನ್ನು ನೋಡಿದ್ರೆ ಇವತ್ತು ಮೀಟಿಂಗ್ದಲ್ಲಿ ಆಗಿರ್ಬೋದು, ಮತ್ತೆಲ್ಲೂ ಆಗಲಿ ಒಂದು ರೀತಿಯಿಂದ ಏನೋ ಮಾಯುಷ್ ಅಥವಾ ನಿರಾಶೆ, ಯಾಕಂದರೆ ಒಂದು ನಿಮ್ಮ ನೋವು ಏನಪ್ಪ ನಾನು ಅಂದ ಪರಿಸ್ಥಿತಿ ಏನಾಯ್ತು ಅನ್ನೋಂಗೆ ತೋರಿಸುವಂಥದ್ದು. ಮೊದಲಿನ ಹುರುಪಿಲ್ಲ ಅಲ್ಲಿ, ನಾನು ಸೋತ್ನೇನೋ ಇಲ್ಲ ಅನ್ನೋದು. ಸೋತಿದ್ದಾರೆ ಮತ್ತು ಬೇರೆ. ಆ್ಯಕ್ಚುಲಿ ಅವರು ಇವತ್ತು ತಮ್ಮ ವ್ಯಕ್ತಿತ್ವ ಉಳಿಸಬೇಕಾಗಿದ್ದರೆ 3ನೇ ಸಲ ಪ್ರಧಾನಿ ಆಗೋದಕ್ಕೆ ಅವ್ರು ಮುಂದೆ ಹೋಗಲೇಬಾರ್ದಾಗಿತ್ತು. ಯಾಕಂದರೆ ತಮ್ಮ ಮೆಜಾರಿಟಿನೇ ಇಲ್ಲ, 272 ಇಲ್ಲಲ್ಲೇ ಅಂದಾಗ ಇನ್ನೊಬ್ಬರ ಹೇಳಿದಂಗೆ ಕೇಳುವಂಥ ಪ್ರವೃತ್ತಿ ಇರೋದಲ್ಲ. ಇಲ್ಲಿವರೆಗೆ ಬಾಸ್ ಆಗಿ ಮನೆಗೆ ಅವ್ರನ್ನ ನೋಡಿದ್ರು ಇಲೆಕ್ಷನ್ ಸಮಯದಲ್ಲೇ ನಾ ಪರಮಾತ್ಮ ಅವನ ಅವತಾರನಾಗ ಮಾತಾಡಿದರು. ಅಂಥವರು ಈಗ ಯಾರೋ ಸಾಮಾನ್ಯ ಒಂದು ಏನಪ್ಪ ಅಂತಂದ್ರೆ ಬಯೋಜೆನಿಕ್ ಅಂತೀವಿ ನಾವು, ಒಂದು ಶರೀರದಿಂದ ಉತ್ಪನ್ನ ಆದಂಥ ನಿತೀಶ್ ಕುಮಾರ್ ಆಗಲಿ ಅಥವಾ ನಮ್ಮ ಚಂದ್ರಬಾಬು ನಾಯ್ಡು ಅವ್ರ ಮುಂದೆ ತಲೆ ತಗ್ಗಿಸಿ ನಿಲ್ಲುವಂಥದ್ದು, ಅವ್ರು ಕೇಳುತ್ತಿರುವಂಥ ಪ್ರತಿಯೊಂದು ಬೇಡಿಕೆಯನ್ನು ಒಪ್ಪುವಂಥ ಸ್ಥಿತಿ ಬಂದು ನಿಂತುಕೊಂಡು ಪ್ರಧಾನಿ ಪಟ್ಟಕ್ಕಾಗಿ ಈ ಮಟ್ಟಿಗೆ ಕೆಳಗೆ ಇಳಿಬೇಕಾ ಅನ್ನುವಂಥ ದೊಡ್ಡ ಒಂದು ಪ್ರಶ್ನೆ ಆಗಿದೆ ಇವತ್ತು.
ನಿಜವಾಗಿ ಅವ್ರು ಸ್ವಾಭಿಮಾನಿ ಇದ್ದಿದ್ರೆ ಇದನ್ನು ಮಾಡಲೇಬಾರ್ದಾಗಿತ್ತು. ನಮ್ಮ ಪ್ರಧಾನಿ ಬೇಡಪ್ಪ, ಹೇಗೋ RSS ಅದ ಅಥವಾ ಅನೇಕ ಲೀಡರ್ಗಳದಾರ,